to C.K. Chandru Sweetu Kara Coffee, presented by Sri Krishna Halituppa, powered by India Sweet House. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಮಾಡಿಕೊಂಡ್ರೆ ಸಾಲದು, ದಯವಿಟ್ಟು ನೀವು ನಿಮ್ಮ ಸ್ನೇಹಿತರಿಗೆ ನಿಮ್ಮ ರಿಲೇಟಿವ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹಾಗೆಯೇ ಬೆಲ್ ಐಕಾನ್ನ ಈಗಲೇ ಒತ್ತಿ. ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವ ಹೊಸ ವೀಡಿಯೋಗಳೆಲ್ಲ ನಿಮಗೆ ಈ ಕೂಡಲೇ ಸಿಗುತ್ತೆ. ಓಕೆ, ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತೊಂದು ಸ್ಪೆಷಲ್ ಸಾಂಬಾರು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಬರೀ ಬೇಳೆ ಸಾಂಬಾರು ಅಂತ. ಬರೀ ಬೇಳೆ ಸಾಂಬಾರು. ಓಕೆ, ಯಾಕೆ ಅಂದರೆ ಮನೆಯಲ್ಲಿ ತರಕಾರಿ ಇಲ್ಲದೆ ಇದ್ದಾಗಲೂ ಸಾಂಬಾರು ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಸಾಂಬಾರಿಗೆ ನಾನು ತರಕಾರಿನೇ ಬಳಸ್ತಾ ಇಲ್ಲ. ಹಾಗಾದರೆ ಈ ಸಾಂಬಾರನ್ನ ಹೇಗೆ ಮಾಡ್ತೀನಿ ಅಂತ ತಿಳ್ಕೊಬೇಕಲ್ವ? ತಡ ಮಾಡೋದು ಬೇಡ, ಶುರು ಮಾಡೋಣ. ಫಸ್ಟು ಈ ಸಾಂಬಾರಿಗೆ ಒಂದು ಪೌಡರ್ ಮಾಡ್ಕೋಬೇಕು. ಆ ಪೌಡ್ರ್ ಮಾಡ್ಕೊಂಡು ಆಮೇಲೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇವತ್ತಿನ ಬರೀ ಬೇಳೆ ಸಾಂಬಾರಿಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ 1 ಕಪ್ಪಷ್ಟು ತೊಗರಿ ಬೇಳೆಯನ್ನು ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಪೌಡ್ರ್ ಮಾಡ್ಕೋಬೇಕು. ಆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, 2 ಚಮಚದಷ್ಟು ಕೊತ್ತಂಬರಿ ಬೀಜ, 2 ಇಂಚಷ್ಟು ಚಕ್ಕೆ, ಒಂದು 4 ರಿಂದ 6 ಲವಂಗ, ಆಮೇಲೆ ಒಂದು ಮರಾಠ ಮೊಗ್ಗು, ಒಂದು 1/4 ಚಮಚದಷ್ಟು ಇಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು, ಗುಂಟೂರು ಮೆಣಸಿನಕಾಯಿ 4, ಹಾಗೆ ಬ್ಯಾಡಗಿ ಮೆಣಸಿನಕಾಯಿ 8 ರಿಂದ 10, ಕೊಬ್ಬರಿ ತುರಿಯನ್ನು ಇಟ್ಕೊಂಡಿದ್ದೀನಿ. ಈ ಸಾಂಬಾರು ಮಾಡೋದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಹಾಗೆ ಒಂದು ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಮತ್ತು ಶ್ರೀಕೃಷ್ಣ ಹಳ್ಳಿ ತುಪ್ಪ ಇವೆಲ್ಲವನ್ನು ಬಳಸಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಅದ್ಭುತವಾದಂಥ ಬರೀ ಬೇಳೆ ಸಾಂಬಾರನ್ನು ಮಾಡ್ತೀನಿ. ಸೊ ಮಾಡೋಕ್ಕೆ ಶುರು ಮಾಡೋಣ, ತಡ ಮಾಡೋದು ಬೇಡ. ಫಸ್ಟು ಪೌಡರ್ ರೆಡಿ ಮಾಡ್ಕೋಬೇಕು. ಪೌಡರ್ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬೇಳೆನ ಬೇಯಕ್ಕಿಟ್ಬಿಡೋಣ. ಒಂದು ಅರ್ಧ ಚಮಚದಷ್ಟು ಮೆಂತ್ಯ, ನೀರು, ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಸ್ವಲ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಓಕೆ, ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಮುಚ್ಚಳ ಮುಚ್ಚಿ ಇದನ್ನು ಒಂದು 3 ರಿಂದ 4 ವಿಸಿಲ್ ಕೂಗಿಸ್ಬೇಕು. ಚೆನ್ನಾಗಿ ಬೇಳೆ ಬೇಯಬೇಕು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಒಂದು ಪ್ಯಾನ್ ತಗೊಳ್ಳೋಣ. ಪೌಡರ್ ರೆಡಿ ಮಾಡ್ಕೊಳ್ಳೋಣ. 1 ಚಮಚದಷ್ಟು ಕಡಲೆಬೇಳೆ. ಓಕೆ, ಒಂದೊಂದೇ ಐಟಮ್ನ ಹುರಿಬೇಕು, ಎಲ್ಲ ಒಟ್ಟಿಗೆ ಹುರಿಬಾರ್ದು. ಬೇಳೆಗಳೆಲ್ಲ ಕೆಂಪಾಗಬೇಕು, ಅಲ್ಲಿ ತನಕ ಹುರಿಬೇಕು. ಈ ಕಡೆ ಬೇಳೆ ಕುದಿಯೋಕ್ಕೆ ಶುರುವಾಯಿತು. ಇದು ಒಂದು 3 ವಿಸಿಲ್ ಕೂಗಲಿ. ಅದೇ ಚಮಚದಲ್ಲಿ 1 ಚಮಚ ಉದ್ದಿನಬೇಳೆ, ಇದು ಕೂಡ ಕೆಂಪಗಾಗೋ ತನಕ ಹುರ್ಕೋಬೇಕು. ಚೆನ್ನಾಗಿ ಕೆಂಪಗಾದ್ಮೇಲೆ ಇದನ್ನು ತಗೊಂಡ್ಬಿಡೋಣ. ಈಗ ಇದಕ್ಕೆ ಕೊತ್ತಂಬರಿ ಬೀಜ 2 ಚಮಚದಷ್ಟು, ಒಂದು 10 ಸೆಕೆಂಡ್ ಹುರಿದ್ರೆ ಸಾಕು, ಎಗರಕ್ಕೆ ಶುರು ಆಗ್ಬಿಡ್ತಿದ್ದು. ನಾಲ್ಕು ಗುಂಟೂರು ಮೆಣಸಿನ್ಕಾಯಿ, 8 ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಹೆಂಗೆ ಹುರಿಬೇಕು ಅಂದರೆ, ಅದು ಚೆನ್ನಾಗಿ ಹುರಿದಿದೆ ಅಂತ ಗೊತ್ತಾಗೋದಕ್ಕೆ ಅದನ್ನು ಹುರಿತಾ ಇರಬೇಕಾದ್ರೆ ಈ ಒಣಗಿರುವ ಎಲೆ ಮೇಲೆ ನಡೆದಂಥ ಶಬ್ದ ಬರುತ್ತೆ. ಅದು ಬಂತು ಅಂದರೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ, ಕ್ರಿಸ್ಪ್ ಆಗಿದೆ ಅಂತ ಅರ್ಥ. ಚಕ್ಕೆ ಒಂದು 2 ಇಂಚಷ್ಟು, ಒಂದು 4 ಲವಂಗ, ಒಂದು ಮರಾಠ ಮೊಗ್ಗು,
ಇದ್ರ ಪರಿಮಳ ಬರೋಕ್ಕೆ ಶುರು ಆಗುತ್ತೆ, ಆವಾಗ ಇದನ್ನು ತೆಗೆದುಬಿಡೋಣ. ಈಗ ಒಲೆ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಣ. ಇದೇ ಕಾವಲ್ಲಿ ಇದನ್ನು ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಆಗಬೇಕಿದು. ಅದರಲ್ಲಿರೋ ತೇವಾಂಶ ಹೋಗಿ ಸ್ವಲ್ಪ ಕಲರ್ ಬರಬೇಕು. ಇದು ಸ್ವಲ್ಪ ಆರಬೇಕು. ಇದಕ್ಕೆ ಒಂಚೂರು ಹಿಂಗೆ ಹಾಕ್ಬಿಡೋಣ, ಒಂದು 1/4 ಚಮಚದಷ್ಟು ಹಿಂಗು. ಆರಿದ ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಇದು ಕೂಡ ಕ್ರಿಸ್ಪಿ ಆಗೋ ತನಕ ಹುರಿಬೇಕು. ಓಕೆ, ಇದೆಲ್ಲ ಆರಿದ ಮೇಲೆ ಇದನ್ನು ನುಣ್ಣಗೆ ರುಬ್ಕೋಬೇಕು. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ. ಮೆಣಸಿನ್ಕಾಯಿ ಹಾಕ್ಕೊಂಡು ಪೌಡ್ರ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡೋದು. ಅದ್ಭುತವಾದ ಸಾಂಬಾರ್ ಪೌಡರ್ ರೆಡಿ ಆಯಿತು. ಓಕೆ, ಇದೇ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಆಮೇಲೆ ಒಂದು 4 ಚಮಚದಷ್ಟು ಈ ಪೌಡ್ರ್ ಹಾಕ್ಕೊಳ್ಳೋಣ. ಓಕೆ, ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಓಕೆ, ನಮ್ಮ ಮಸಾಲೆ ರೆಡಿ ಆಯಿತು. ಈ ಕಡೆ ಕುಕ್ಕರು ಕೂಲಾಗಿದೆ. ವಾವ್, ಲುಕ್ ಎಟ್ ದಟ್. ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ. ಇದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲೆ ಹಾಕ್ಬಿಡೋಣ. ಸ್ವಲ್ಪ ನೀರು ಆ್ಯಡ್ ಮಾಡಿ ಈಗ ಇದನ್ನು ಕುದಿಯಕ್ಕೆ ಬಿಡಬೇಕು. ಓಕೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಬೋದು, ಇಲ್ಲರೆ ಬಿಡ್ಬೋದು. ಹುಣಸೆ ಹಣ್ಣಿನ ರಸ. ಇದು ಚೆನ್ನಾಗಿ ಕುದಿಬೇಕು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಒಂದ್ಸಲಿ ಒಂದು ಪುಟ್ಟ ಹುಡುಗ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ನಂತೆ. ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಆಗಿದೆ ಅಂತ ಹೋಗಿ ಕೂತ್ಕೊಂಡ. ಒಬ್ಬ ವೆಯ್ಟ್ರ್ ಬಂದ್ಬಿಟ್ಟು ಭಾಳ ಅವನು ಯಾವ ಮೂಡಲ್ಲಿ ಇದ್ನೋ ಏನೋ ವೆಯ್ಟ್ರು ಪಾಪ. ಏನು ಬೇಕೋ ಅಂತ ಕೇಳೋದ್ನಂತೆ. ಈ ಹುಡುಗ ಚಾಕ್ಲೇಟ್ ಐಸ್ ಕ್ರೀಮ್ ಎಷ್ಟು ಅಂತ ಕೇಳಿದ್ರು. 50 ರೂಪಾಯಿ. ಓ, ವೆನಿಲ್ಲಾ ಐಸ್ ಕ್ರೀಮ್ ಎಷ್ಟು? 35 ರೂಪಾಯಿ. ಆ ಹುಡುಗ ತನ್ನ ಜೇಬಿಂದ ಚಿಲ್ಲರೆಗಳನ್ನೆಲ್ಲ ತೆಗೆದು ಒಂದೊಂದನ್ನೇ ಎಣಿಸಿ ಕೊನೆಗೆ ಆ ವೇಟ್ರಿಗೆ ಸಿಟ್ಟು ಬಂತಂತೆ. ಏನು ಬೇಕು ಅಂತ ಬೇಗ ಹೇಳಯ್ಯ, ಏನೇ ದುಡ್ಡು ಎಣಿಸ್ಕೊಂಡು ಕೂತ್ಯ, ಮೊದಲೇ ಎಣಿಸ್ಕೊಂಡು ಬರಬಾರ್ದಾ ಅಂತ ಸಿಡುಕದ್ನಂತೆ. ಆದರೆ ಈ ಹುಡುಗ ಮಾತ್ರ ಏನೂ ಮಾತಾಡಲಿಲ್ಲ. ಎಣಿಸಿ ಕೊನೆಗೆ ಒಂದು ವೆನಿಲಾ ಐಸ್ ಕ್ರೀಮ್ ತಗೊಂಬಂದು ಕೊಡಿ, ನನ್ನ ಹತ್ರ ಅಷ್ಟೇ ದುಡ್ಡಿರೋದು. ಸರಿ, ಅವನು ಹೋದ. ವೆಯ್ಟರು ಒಂದು ವೆನಿಲಾ ಐಸ್ ಕ್ರೀಮ್ ತಂದಿಟ್ಟ. ಹೋದ, ಬೇರೆ ಕೆಲಸ ಮಾಡ್ತಾಯಿದ್ದ. ಈ ಹುಡುಗ ಐಸ್ ಕ್ರೀಮ್ ತಿಂದ್ಬಿಟ್ಟು ಅವನು ವೆಯ್ಟ್ರ್ ಬಂದ, ಬಿಲ್ನ ಹಿಂಗೆ ಕುಕ್ಬಿಟ್ಟು ಹೋದ.
ನನ್ನ ಜೇಬಲ್ಲಿರೋ ದುಡ್ಡೆಲ್ಲ ತೆಗೆದು ಮತ್ತೆ ಇನ್ನೊಂದ್ಸಲಿ ಎಣಿಸ್ಬಿಟ್ಟು ದುಡ್ಡನ್ನೆಲ್ಲ ಬಿಲ್ ಜೊತೆಗೆ ಇಟ್ಬಿಟ್ಟು ಎದ್ದು ಹೊಟ್ಟದ ಹುಡುಗ. ಈ ವೆಯ್ಟ್ರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಲ್ಲ, ಈ ಟೇಬಲ್ ಹತ್ರ ಬಂದ, ಬಿಲ್ ಇತ್ತಲ್ಲ ದುಡ್ಡು ಕೊಟ್ಟಿದ್ದು ಸರಿ ಅಂತ ದುಡ್ಡು ತೆಗೆದು ಎಣಿಸ್ತಾನೆ. 50 ರೂಪಾಯಿ ಇತ್ತು ಅದರೊಳಗೆ. 15 ರೂಪಾಯಿ ಆ ಹುಡುಗ ಇವನಿಗೆ ಟಿಪ್ ಅಂತ ಕೊಟ್ಟಿದ್ದಾನೆ. ಇವನು ಸಿಡುಕ್ತಾ ಇದ್ದ. ಆದರೆ ಆ ಹುಡುಗನಿಗೆ ಇವನಿಗೆ ಜೀವನ ನಡೆಯೋದೇ ನಾ ಕೊಡೋ ಟಿಪ್ಪಲ್ಲಿ ನಾನು 50 ರೂಪಾಯಿ ಚಾಕ್ಲೇಟ್ ಐಸ್ ಕ್ರೀಮ್ ತಿಂದ್ಬಿಟ್ರೆ ಅವನು ಟಿಪ್ ಕೊಡೋಕ್ಕೆ ದುಡ್ಡಿರೋಲ್ಲ ಅಂತ ವೆನಿಲ್ ಐಸ್ ಕ್ರೀಮ್ ತಿಂದಿರ್ತಾನೆ. ಹೆಂಗಿದೆ ನೋಡಿ ಅಲ್ವಾ? ಜೀವನದಲ್ಲಿ ಯಾವಾಗಲೂ ಅಷ್ಟೇ, ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಬೇಕು ಅಂದಾಗ ನಾವು ಸ್ವಲ್ಪ ನಮ್ಮ ಸುಖವನ್ನು ಒಂಚೂರು ತ್ಯಾಗ ಮಾಡಬೇಕು. ಆವಾಗಲೇ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡೋಕ್ಕೆ ಸಾಧ್ಯ. ಯೋಚನೆ ಮಾಡಿ ನಾನು ಹೇಳಿದ್ದು. ಈಗ ಇದು ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗಿದೆ. ಇದು ಸ್ವಲ್ಪ ಚೆನ್ನಾಗಿ ಕುದ್ರೆ ಆ ಮಸಾಲೆಯ ಘಮ ಎಲ್ಲ ಹೋಗಿ ಚೆನ್ನಾಗಿ ಹೊಂದ್ಕೋಬೇಕದು, ಆ ಘಾಟೆಲ್ಲ ಹೋಗಿ ಅಲ್ಲಿ ತನಕ ಇದು ಕುದಿಬೇಕು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಇದು ಚೆನ್ನಾಗಿ ಕುದೀತಾರೆ. ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಒಗ್ಗರಣೆಗೆ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ಹಳ್ಳಿ ತುಪ್ಪ, ಶುದ್ಧ ಹಳ್ಳಿ ತುಪ್ಪ. ಅಂತ ಪರಿಮಳ ಬರುತ್ತೆ. ಈ ಬೇಳೆ ಹುಳಿ ಅನ್ನಕ್ಕೂ ತುಂಬ ರುಚಿಯಾಗಿರುತ್ತೆ, ಇಡ್ಲಿಗೆ ಸಖತ್ತಾಗಿರುತ್ತೆ. ಎಲ್ಲಕ್ಕಿಂತ ಮುಖ್ಯ ಈ ಪೌಡರ್, ನಾವು ಮಾಡಿರುವ ಪೌಡರ್, ಅದರ ಪರಿಮಳನೇ ಅದ್ಭುತ, ಕಮ್ಮಂತಿರುತ್ತೆ. ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಸಾಸಿವೆ, ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹೆಚ್ಚಾಕ್ಬಿಡೋಣ. ಬಾರೋ ಗೆಳೆಯ. ಬರೀ ಬೇಳೆ ಸಾಂಬಾರು ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಬರೀ ಬೇಳೆ ಸಾಂಬಾರ್ ಮಾಡೋದು ತುಂಬಾನೇ ಸುಲಭ ಕಣ್ರಿ. ಕುಕ್ಕರ್ಗೆ ತೊಳೆದ ತೊಗರಿ ಬೇಳೆ ಹಾಕ್ಬಿಟ್ಟು ಮೆಂತೆ ಸ್ವಲ್ಪ ಹಾಕ್ಬಿಡಿ. ಆಮೇಲೆ ಅವೆರಡು ಮುಳುಗೋಷ್ಟು ನೀರ್ ಹಾಕ್ಬಿಟ್ಟು ಒಂದು ಚಿಟಿಕೆ ಅರಿಶಿನ, ತೊಗರಿ ಬೇಳೆ ಮೆತ್ತಗೆ ಬೇಯಬೇಕಲ್ಲ, ಅದಕ್ಕೆ ಅಂತ ಶ್ರೀಕೃಷ್ಣ ಹಳ್ಳಿ ತುಪ್ಪನ ಸ್ವಲ್ಪ ಹಾಕ್ಬಿಡಿ. ಕುದಿ ಬಂದಾಗ ಮುಚ್ಚಳ ಮುಚ್ಚಿ ಒಂದು 3 ವಿಸಿಲ್ ಕೂಗಕ್ಕೆ ಬಿಟ್ಟುಬಿಡಿ. ಈಗ ಸಾಂಬಾರಿನ ಪುಡಿ ರೆಡಿ ಮಾಡ್ಕೊಳ್ಳೋಕೆ ಒಂದ್ ಪ್ಯಾನ್ ತಗೊಂಡು ಅದಕ್ಕೆ 1 ಚಮಚ ಕಡಲೆಬೇಳೆ ಹಾಕಿ ಅದು ಕೆಂಪಗಾಗ್ತಾ ಇದ್ದ ಹಾಗೆ ತಟ್ಟೆಗೆ ತೆಗೆದು ಹಾಕ್ಬಿಡಿ. ಈಗ ಪಾನ್ಗೆ 1 ಚಮಚ ಉದ್ದಿನ ಬೇಳೆ ಹಾಕಿ ಅದು ಕೂಡ ಕೆಂಪಗಾದಾಗ ತಟ್ಟೆಗೆ ಹಾಕೊಂಡ್ ಬಿಡ್ರಿ. ಕೊತ್ತಂಬರಿ ಬೀಜಾನು ಹಾಕಿ ಹುರಿದು ಈಗ ಗುಂಟೂರು ಬ್ಯಾಡಗಿ ಮೆಣಸಿನಕಾಯಿ ಗರಿ ಆದ್ರೆ ಅದನ್ನು ತೆಗೆದು ತಟ್ಟೆಗೆ ಹಾಕೊಂಡ್ ಬಿಡಿ. ಘಮಕ್ಕೆ ಚಕ್ಕೆ, ಲವಂಗ, ಮರಾಠ ಮೊಗ್ಗು ಹಾಕಿ ಚೆನ್ನಾಗಿ ಹುರಿದು ಅದನ್ನು ಹುರಿದ ಪದಾರ್ಥ ಇದೆಯಲ್ಲ ತಟ್ಟೆ ಅದಕ್ಕೆ ಹಾಕ್ಬಿಡಿ. ತವಾ ಬಿಸಿಯಾಗಿದೆ ಅಲ್ವಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ ತೆಂಗಿನಕಾಯಿ ತುರಿ ಹಾಕಿ ಅದನ್ನ ಚೆನ್ನಾಗಿ ಬಾಡಿಸ್ಕೊಂಡ್ಬಿಡಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಬಾಡಿಸ್ಕೊಂಡ್ಬಿಟ್ಟು ಎಲ್ಲಾನು ಹುರಿದಿರ ಪದಾರ್ಥಗಳ ಜೊತೆ ಸೇರ್ಸ್ಕೊಂಡ್ಬಿಡಿ. ಈಗ ಮೊದ್ಲು ಮಿಕ್ಸಿ ಜಾರ್ಗೆ ಹುರಿದ್ಕೊಂಡಿರೋ ಒಣಮೆಣಸಿನಕಾಯಿನ ಹಾಕಿ ಪುಡಿ ಮಾಡಿ, ಆಮೇಲೆ ಉಳಿದ ಹುರಿದ ಪದಾರ್ಥಗಳು ಅಂದ್ರೆ ಐಟಮ್ಗಳಿದೆಯಲ್ಲ ಅದನ್ನೆಲ್ಲ ಹಾಕಿ ನುಣ್ಣಗ್ ಪುಡಿ ಮಾಡಿ ಇದನ್ನ ಒಂದು ತಟ್ಟೆನಲ್ಲಿ ಸುರಿದ್ಬಿಟ್ಟು ಖಾಲಿ ಆದ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಸಾಂಬಾರ್ ಪುಡಿ ಹಾಕಿ ಸ್ವಲ್ಪ ನೀರನ್ನು ಸೇರ್ಸ್ಕೊಂಡ್ಬಿಡಿ. ನುಣ್ಣಗೆ ರುಬ್ಕೊಂಡ್ಬಿಡ್ರಿ. ಕುಕ್ಕರ್ 3 ಸಲ ಕೂಗಿ ಸೈಲೆಂಟ್ ಆಗಿದೆ. ಮೆತ್ತಿಗೆ ಕುಕ್ಕರ್ನ ಮುಚ್ಚಳ ತೆಗೆದು ರುಬ್ಕೊಂಡು ಇಟ್ಟಿದ್ದೀರಲ್ಲ ಮಸಾಲೆ ಅದನ್ನ ಹಾಕಿ ಸ್ವಲ್ಪ ನೀರು, ಉಪ್ಪು, ಬೆಲ್ಲ, ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬಿಡಿ. ಈಗ ಒಗ್ಗರಣೆ ಸೌಟಿಗೆ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಹಾಕ್ತಾ ಇದ್ದ ಹಾಗೆ ಅದಕ್ಕೆ ಸಾಥ್ ಕೊಡಕ್ಕೆ ಸ್ವಲ್ಪ ಇಂಗ್ ಹಾಕಿ, ತುಪ್ಪ ಇಂಗಿನ ಮಧುರ ಆದಾಗ ಸಾಸಿವೆ ಹಾಕಿದ್ರೆ ಅದು ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಲ್ಲ ಹಾಗೆ ಚಟ್ಪಟ ಅಂತ ಸದ್ದು ಮಾಡುತ್ತೆ. ಆ ಒಗ್ಗರಣೆನ ತೆಗೆದು ಕುಕ್ಕರ್ ನಲ್ಲಿ ಘಮ್ ಅಂತಿರೋ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಬಿಡ್ರಿ. ಬರೀ ಬೇಳೆ ಸಾಂಬಾರ್ ರೆಡಿ ಕಣ್ರಿ. ಏನಪ್ಪಾ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬೇ ಮಾಡಿಲ್ವಾ? ಸುಮ್ಮನೆ ಹಂಗೆ ವಿಡಿಯೋ ನೋಡ್ತಿದ್ದೀರಾ? ಯಾಕೆ? ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಬರೀ ನೀವು ಒತ್ತದಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೂ ಒತ್ತಕ್ಕೆ ಹೇಳಿ. ಆಮೇಲೆ ಪಕ್ಕದಲ್ಲಿ ಬೆಲ್ ಬಟನ್ ಇದೆಯಲ್ಲ ಐಕಾನು, ಅದನ್ನು ಒತ್ತಿ. ಆಗ ನಾನು ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಬೇಗ ಬೇಗ ಒತ್ತಿ. ಈಗ ನಾನು ಟೇಸ್ಟ್ ಮಾಡಿಬಿಡ್ತೀನಿ. ಓಕೆ ನೋಡಿ, ಸಾಂಬಾರು ಏನು ಅದ್ಭುತವಾಗಿದೆ. ಬರೀ ಬೇಳೆ ಸಾಂಬಾರು ನೋಡಿದ್ರ ಎಷ್ಟು ಗಟ್ಟಿಗೆ, ಎಷ್ಟು ಚೆನ್ನಾಗಾಗಿದೆ.
ಘಮ್ ಅಂತ ಪರಿಮಳ ಬರ್ತಾ ಇದೆ. ಇದರ ವಿಶೇಷ ಏನು ಅಂದರೆ, ಒಂದು ನಾವು ಮಾಡಿರುವ ಪುಡಿ, ಆ ಪುಡಿಯಲ್ಲಿ ಒಂದು ವಿಶೇಷವಾದ ಘಮ ಇರುತ್ತೆ. ಇನ್ನೊಂದು ಏನಂದರೆ, ಬೇಳೆ ಬೇಯಿಸ್ಬೇಕಾದ್ರೆ ನಾನು ಮೆಂತ್ಯ ಹಾಕಿದ್ದೀನಿ, ಆ ಮೆಂತ್ಯ ಘಮ ಘಮ್ ಅಂತ ಇರುತ್ತೆ. ಸೊ ಈಗ ಇದು ತಿನ್ನೋಕ್ಕೆ ಎಕ್ಸ್ಟ್ರಾರ್ಡಿನರಿ ಟೇಸ್ಟು. ಓ ಮೈ ಗಾಡ್, ಲುಕ್ ಎಟ್ ದಟ್. ನಿಜವಾಗ್ಲೂ ತಟ್ಕೊಳ್ಳೇಬೇಕು. ಅದ್ಭುತವಾದ ಸಾಂಬಾರು, ಅದ್ಭುತವಾಗಿದೆ. ನೀವು ಒಂದ್ಸಲ ಈ ಥರ ಸಾಂಬಾರು ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಸೂಪರ್.